ಇದು ರೈಟ್ ವೇ ನ್ಯೂಸ್. ಇದೇ ಮಹಾರಾಷ್ಟ್ರದಲ್ಲಿ 843 ಹೆಣ್ಮಕ್ಳು ಆ ಊಂಬ್ನ ಇವತ್ತು ಅವ್ರು ಸಾಕ್ ಮಾಡ್ಕೊಂಡಿದ್ದಾರೆ. ಗರ್ಭಕೋಶವನ್ನ ತ್ಯಾಗ ಮಾಡಿದ್ದಾರೆ ಹೋಗಿ. ಇದು ಇಡೀ ವ್ಯವಸ್ಥೆಗೆ, ಈ ಮಾನವನ ವ್ಯವಸ್ಥೆಗೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗೆ ನಾಚಿಕೆ ಆಗ್ತಕ್ಕಂಥ ಕೆಲಸ ಇದು. ಇಟ್ಸ್ ಅ ಶೇಮ್ ಆನ್ ಆಲ್ ದ ಪೀಪಲ್ ಇನ್ ದಿಸ್ ಕಂಟ್ರಿ ವೇರ್ 843 ವುಮೆನ್ ಹೋಗಿ ಅವ್ರ ಗರ್ಭಕೋಶವನ್ನು ತಕ್ಕೊಂಡಿದ್ದಾರೆ. ನಾಚಿಕೆ ಆಗ್ಬೇಕಲ್ಲ ನಮ್ಮೆಲ್ಲ ಗಂಡ್ಮಕ್ಳಿಗೆ. ಇದೆಲ್ಲಾಗಿರೋದು ಮಹಾರಾಷ್ಟ್ರದಲ್ಲಿ ಆಗಿರೋದು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಎದಕ್ಕಾಗಿ? ಅವರಿಗೆ ಕೂಲಿ ಸಿಗಲ್ಲ, ಶುಗರ್ ಕೇನಿಗೆ ಒಂದು ದಿವಸ ಹೋಗಿದ್ರೆ ದುಡ್ಡು ಸಿಗಲ್ಲ ಅಂತ ಹೇಳಿ ಆಗಿರ್ತಕ್ಕಂಥದ್ದು. ಇವತ್ತೆಲ್ಲ ಇದು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿಯ ಕಾಂಗ್ರೆಸ್ ಎಲ್ಲ ಗಂಡ್ಮಕ್ಳಿಗೆ ನಮ್ ನಾಚಿಕೆ ಆಗ್ತಕ್ಕಂಥದ್ದಲ್ಲ ಇದು. ಈ ವಿಷಯ ಎಲ್ಲ ಮಾತಾಡ್ಬೇಕಾ ಬೇಡ? ನೋಡ್ರಿ, ಸಮಸ್ಯೆಗಳ ಬಗ್ಗೆ ಮಾತನಾಡ್ರಿ. ಏನು ಪರ್ಮನೆಂಟ್ ಯಾರು ಉಳಿಯಂಗಿಲ್ಲ. ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು 50 ವರ್ಷ ಇರಂಗಿಲ್ಲ ಈ ಪ್ರಪಂಚದಲ್ಲಿ. ಆದ್ರೆ ಈ ದೇಶದ ವ್ಯವಸ್ಥೆಗೆ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ, ಚೆನ್ನಾಗಿ ಓದ್ಕೊಳ್ಳಿ, ಪ್ರಶ್ನೆ ಕೇಳ್ರಿ. ಈ ದೇಶ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳಿ ಇಚ್ಛೆ ಬಯಸ್ತೀನಿ. ನಮಸ್ಕಾರ.